ಇನ್ನು ಈ ವಿಮಾನ ದುರಂತದಲ್ಲಿ ರಾಜಸ್ಥಾನದ ವೈದ್ಯರೊಬ್ಬರ ಕುಟುಂಬ ಇಡೀ ಕುಟುಂಬ ದುರ್ಮರಣಕ್ಕೀಡಾಗಿದೆ. ಲಂಡನ್ಗೆ ತೆರಳುತ್ತಾ ಇದ್ದಂಥ ಡಾಕ್ಟರ್ ಪ್ರತೀಕ್ ಜೋಶಿ ಅವರ ಪತ್ನಿ ಡಾಕ್ಟರ್ ಕೋನಿ ವ್ಯಾಸ್ ಮತ್ತು 3 ಮಕ್ಕಳು ಈ ದುರಂತದಲ್ಲಿ ಬಲಿಯಾಗಿದ್ದಾರೆ. ಉದಯಪುರದ ಪೆಸಿಫಿಕ್ ಆಸ್ಪತ್ರೆಗೆ ರಿಸೈನ್ ಮಾಡಿ ಡಾಕ್ಟರ್ ಕೋನಿ ಅವರು ಲಂಡನ್ನಲ್ಲಿ ನೆಲೆಸೋದಕ್ಕೆ ಅಂತ ಹೋಗಿದ್ರು. ಅಂದ್ರೆ ಪತಿಯ ಜೊತೆಗೆ ಮಕ್ಕಳ ಜೊತೆಗೆ ಅಲ್ಲೇ ನೆಲೆಸಬೇಕು ಅನ್ನೋ ಯೋಚನೆಯಲ್ಲಿದ್ದರು, ಶಿಫ್ಟ್ ಆಗುವಂಥ ಯೋಚನೆಯಲ್ಲಿದ್ದರು. ವಿಮಾನದಲ್ಲಿ ಮಕ್ಕಳ ಜೊತೆ ತೆಗೆಸಿಕೊಂಡಿದ್ದಂಥ ಕೊನೆಯ ಸೆಲ್ಫಿ ಈಗ ವೈರಲ್ ಆಗ್ತಾ ಇದೆ. ಇದೇ ಸೆಲ್ಫಿ ನೋಡ್ತಾ ಇದ್ದೀರಿ. ಇದೀಗ ಅಲ್ಲಿ ಗಂಡ ಹೆಂಡತಿ ಹಿಂಭಾಗದಲ್ಲಿ ಮಕ್ಕಳನ್ನು ಕೂಡ ಕಾಣಬಹುದು. ಅದೇ ವಿಮಾನದಲ್ಲಿ, ಆ ದೌರ್ಭಾಗ್ಯಶಾಲಿ ವಿಮಾನದಲ್ಲಿ ತೆಗೆಯಲಾಗಿರುವಂಥ ಕೊನೆಯ ಸೆಲ್ಫಿ ಅದು. ಆ ಫ್ಯಾಮಿಲಿ ಲಂಡನ್ಗೆ ಶಿಫ್ಟ್ ಆಗ್ತಾ ಇತ್ತು. ಇಬ್ಬರು ಕೂಡ ವೈದ್ಯರು, ಗಂಡ ಹೆಂಡತಿ ಇಬ್ಬರು ವೈದ್ಯರು. ಬಟ್ ಗಂಡ ಲಂಡನ್ನಲ್ಲಿದ್ದರು, ಪತ್ನಿ ಇಲ್ಲಿದ್ದರು. ಇತ್ತೀಚೆಗಷ್ಟೇ ಅವರು ತಮ್ಮ ಕೆಲಸಕ್ಕೆ ರಿಸೈನ್ ಮಾಡಿ ಲಂಡನ್ಗೆ ಕುಟುಂಬ ಸಮೇತ ಶಿಫ್ಟ್ ಆಗುವಂಥ ಯೋಚನೆಯನ್ನು ಮಾಡಿದರು. ಅದರಂತೆ ನಿನ್ನೆ ಲಂಡನ್ಗೆ ಹೊರಟಿದ್ರು. ಇಡೀ ಕುಟುಂಬ ಈ ದುರಂತದಲ್ಲಿ ಬಲಿಯಾಗಿದೆ. ಈ ಫೋಟೋವನ್ನು ನೋಡಿ ಇಡೀ ದೇಶ ಕಣ್ಣೀರು ಮಿಡಿತಾ ಇದೆ, ಕಣ್ಣೀರು ಸುರಿಸ್ತಾ ಇದೆ. ನೋಡ್ತಾ ಇದ್ರಿ, ಇದೇ 2 ಫೋಟೋಗಳು ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇರೋದು. प्लेन फटा गई है। अहमदाबाद गाड़ीनगर कोर्ट में प्लेन फटा गई है। अहमदाबाद गाड़ीनगर कोर्ट में प्लेन फटा गई है। प्लेन सवारी कितनी थी गई? पूरे गए होंगे कुछ। प्लेन सवारी कितनी थी गई? न्यूज़ फर्स्ट निर्भीतिಯಿಂದ ನಿಮ್ಮ ಪರವಾಗಿ।